ಹುಬ್ಬಳ್ಳಿಯಲ್ಲಿ ಸಂಭ್ರಮದ ರಂಜಾನ್. ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಮುಸ್ಲಿಂ ಸಮುದಾಯದ ಅತ್ಯಂತ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬದ ಸಂಭ್ರಮ ವಾಣಿಜ್ಯ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದು, ರಂಜಾನ್ ಹಬ್ಬವನ್ನು ಮುಸ್ಲಿಮರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಹಿರಿಯರಿಂದ ಹಿಡಿದು ಮಕ್ಕಳು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸಿದರು. ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದವರೆಗೂ ಸಾವಿರಾರು ಮುಸ್ಲಿಂ ಸಮಾಜದವರು ಎಲ್ಲರೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇಸ್ಲಾಂ ಧರ್ಮ ಗುರುಗಳಿಂದ ಅಲ್ಲಿ ಧರ್ಮ ಬೋಧನೆ ಕೂಡ ನಡೆಯಿತು. ಪ್ರಾರ್ಥನೆ ನಂತರ ಪರಸ್ಪರ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಮುಂಜಾಗೃತಾ ಕ್ರಮವಾಗಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿತ್ತು. ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಪ್ರತಿಕ್ರಿಯೆ ನೀಡಿದ ಕಮಿಷನರ್ನವರು, ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ರಂಜಾನ್ ಹಬ್ಬ, ಯುಗಾದಿ ಹಬ್ಬ ಎಲ್ಲವೂ ಒಟ್ಟಿಗೆ ಬಂದರೂ ಯಾವುದೇ ಘಟನೆ ನಡೆದಿಲ್ಲ. ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಜನತೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಸಂತೋಷ ಮೇದಾರ, NKS TV4, ಹುಬ್ಬಳ್ಳಿ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ರಂಜಾನ್ ಹಬ್ಬದ ಸಾರ್ವಜನಿಕ ಪ್ರಾರ್ಥನೆ ಮತ್ತು ಹಬ್ಬದ ಆಚರಣೆಯನ್ನು ಮಾಡಲಿದ್ದಾರೆ. ಅತ್ಯಂತ ಶಾಂತಿಯುತವಾಗಿ ಇಲ್ಲಿವರೆಗೂ ನಡೆದಿದೆ. ಸುಮಾರು 30 ದಿನಗಳ ಕಾಲ ರಂಜಾನ್ ರೋಜಾ ಉಪವಾಸವನ್ನು ಇಟ್ಟಿದ್ದಾರೆ. ಎಲ್ಲಿಯೂ ಒಂದು ಸಣ್ಣ ಘಟನೆ ಆಗದ ರೀತಿಯಲ್ಲಿ ಸಮಸ್ತರು ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಯುಗಾದಿ, ರಂಗಪಂಚಮಿ, ಹೋಳಿ ಹಬ್ಬ ಜೊತೆಗೆ ಬಂದರೂ ಕೂಡ ಯಾವುದೇ ಒಂದು ಸಣ್ಣ ಗೊಂದಲಕ್ಕೂ ಕೂಡ ಅವಕಾಶ ಆಗದ ರೀತಿಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಸಾರ್ವಜನಿಕರು ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಈ ಮುಖಾಂತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಯುಗಾದಿ, ರಂಜಾನ್ ಎರಡೂ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸದಾ ನಿಮ್ಮ ಜೊತೆ ಇದೆ. ಅತ್ಯಂತ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಮತ್ತು ಒಂದು ಒಳ್ಳೆಯ ಭ್ರಾತೃತ್ವ ಭಾವನೆಯಿಂದ ಎಲ್ಲರೂ ಆಚರಿಸಿದಂತೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ.